ಬಾಲಾಜಿ ವಿಶ್ವನಾಥ, ಒಂದನೇ ಬಾಜಿರಾಯ, ಮತ್ತೊಬ್ಬ ಯಾರಪ್ಪ ಅಂತಂದ್ರೆ ಬಾಲಾಜಿ ಬಾಜಿರಾಯ. ಬಾಲಾಜಿ ನೋಡಿ, ಬಾಲಾಜಿ ಬಾಜಿರಾಯ ಅಂತ ಕೇಳಲ್ಲ, ಅವರು ಕೇಳೋದು ಏನು? ಎನಿಬಡಿ ಗೆಸ್? ಎರಡನೇ ಶಿವಾಜಿ. ನೋ 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 ನೋ. ಬಾಲಾಜಿ ಬಾಜಿರಾಯನ ಕಾಲದಲ್ಲಿ ರೈಸ್ ಆಗುವಂತಹ ಒಂದು ಯುದ್ಧದ ಒಂದು ಕಂಟೆಂಟ್ ಯಾವುದು? ಮೂರನೇ ಪಾನಿಪತ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾರು ಮಾತಾಡಿದ್ದು? ನಾನ್. ಹೆಸರೇನಮ್ಮ? ಲೀಲಾ. ವೆರಿ ಗುಡ್, ವೆರಿ ಗುಡ್ ಲೀಲಾ ಅವ್ರೆ. ಮೂರನೇ ಪಾಣಿಪತ್ ಕದನ ಕೇಳ್ಬೋದು, ಅಥವಾ ಬಾಲಾಜಿ ಬಾಜಿರಾಯ ಕೇಳ್ಬೋದು. ಇಷ್ಟೇ ಕ್ವಶನ್ಸ್ ರೈಸ್ ಆಗೋದು, ತಿಳ್ಕೊಳ್ಳಿ ಮರಾಠಾಸ್ ಬಗ್ಗೆ. ಇನ್ನೇನು ತಿಳ್ಕೊಳಕ್ ಹೋಗ್ಬೇಡಿ, ಸಾಕು. ಶಿವಾಜಿಯ ದಿಗ್ವಿಜಯಗಳು, ಶಿವಾಜಿಯ ಆಡಳಿತಾತ್ಮಕ ಸುಧಾರಣೆಗಳು, ಅದರಲ್ಲಿ ಅವನ ಒಂದು ತೆರಿಗೆ ಪದ್ಧತಿ, ಅನಂತರ ಅಷ್ಟಪ್ರಧಾನರು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ಅನಂತರ ಯಾವ್ದಪ್ಪ ಅಂತಂದ್ರೆ ಬಾಲಾಜಿ ವಿಶ್ವನಾಥ, ಒಂದನೇ ಬಾಜಿರಾಯ, ಮತ್ತೆ ಮೂರನೇ ಪಾಣಿಪತ್ ಕದನ ಹಾಗೂ ಬಾಲಾಜಿ ಬಾಜಿರಾಯ. ಇದರಲ್ಲಿ 15 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅಲ್ಲಿ 1 ಕ್ವಶನ್ ಬಂದೇ ಬರುತ್ತೆ, ಕಟ್ಟಿಟ್ಟ ಬುತ್ತಿ. ಒಂದು ಶಿವಾಜಿ ಬಗ್ಗೆ ಅಥವಾ ಬಾಜಿರಾಯನ್ ಬಗ್ಗೆ, ಒಂದನೇ ಬಾಜಿರಾಯನ್ ಬಗ್ಗೆ. ಅರ್ಥ ಆಯ್ತಾ? ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂತ ನಿಮ್ಗೆ ಒಂದು 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 ಏನದು ಒಂದು ಕಾನ್ಸೆಪ್ಟ್ ಬಂತಾ? ಹೌದು ಸರ್. ಓಕೆ. ಇನ್ನ ನಿಮ್ಗೆ ಈ ಸಾಮಾಜಿಕ ಸುಧಾರಕರ ಬಗ್ಗೆ ಕೇಳ್ತಾನೆ. ಯಾರ್ದಿದೆ ನಿಮ್ಗೆ ಅಂತ ನೋಡೋದಾದ್ರೆ, 1 ಸೆಕೆಂಡ್. ಎಷ್ಟು ಕ್ವಶನ್ಸ್ ಆಯ್ತೀಗ? ಸುವರ್ಣ ಅವರು ಟೋಟಲ್ ಆಗಿ ಸರ್? ಸುವರ್ಣ ಏನಮ್ಮ? 8 ಕ್ವಶನ್ಸ್, 8 ಕ್ವಶನ್ಸ್ ಅಲ್ವಾ? ಓಕೆ. ಇನ್ನ ದೆಹಲಿ ಸುಲ್ತಾನ್ಸ್ ಅನ್ನ ನೀವು ಯಾರನ್ನ ಕೇಳಿ ಅಂತಂದ್ರೆ ವಿಶ್ವನಾಥ್ ಸರ್ನೇ ಕೇಳಿ. ಯಾಕಂದ್ರೆ ಅವ್ರ ಕಂಟೆಂಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಈಗ ನನ್ನ ಕಂಟೆಂಟ್ ಅನ್ನ ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ದೆಹಲಿ ಸುಲ್ತಾನ್ಸ್ ಬಗ್ಗೆ ನಾಳಿನ ಕ್ಲಾಸ್ ಅಲ್ಲಿ ವಿಶ್ವನಾಥ್ ಸರ್ ನಿಮ್ಗೆ ಹೇಳ್ಕೊಡ್ತಾರೆ, ಆಯ್ತಾ? ಇನ್ನು ನಿಮ್ಗೆ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅಂತಂದ್ರೆ ಭಕ್ತಿ ಮೂವ್ಮೆಂಟ್ ಅಂಡ್ ಸೂಫಿ ಮೂವ್ಮೆಂಟ್. ಭಕ್ತಿ ಚಳುವಳಿ ಮತ್ತು ಸೂಫಿ ಚಳುವಳಿ ಅಂತ ನಾವು ಕರಿತೀವಿ ನೋಡಿ. ಸೂಫಿಗಳಲ್ಲಿ ಇಬ್ರು ಇಂಪಾರ್ಟೆಂಟು. ಯಾರವರು ಅಂತಂದ್ರೆ ಶೇಖ್ ಮೊಯಿನುದ್ದೀನ್ ಚಿಸ್ತಿ. ಇನ್ನೊಬ್ರು ಶೇಖ್ ನಿಜಾಮುದ್ದೀನ್ ಔಲಿಯಾ. ಡಿಗ್ರಿಯಲ್ಲೇ ಇವ್ರ ಬಗ್ಗೆ ಓದಿರ್ತೀರಾ, ಹೌದು ಅಲ್ವಾ? ಹೌದು ಸರ್. ಎಸ್, ವೆರಿ ಗುಡ್. ಯಾರು? ಶೇಖ್ ನಿಜಾಮುದ್ದೀನ್ ಔಲಿಯಾ, ಶೇಖ್ ಮೊಯಿನುದ್ದೀನ್ ಚಿಸ್ತಿ. ವೆರಿ ಗುಡ್, ವೆರಿ ಗುಡ್. 90 ಅಂಡ್ ಅದರ್ಸ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಖುಷಿ ಆಯ್ತು ಇವತ್ತು. ನೀವೆಲ್ರು ನನ್ ಕ್ಲಾಸ್ ಅರ್ಥ ಮಾಡ್ಕೋತಿದ್ರಾ? ಅರ್ಥ ಆಗ್ತಿದ್ಯಾ? ವೆರಿ ಗುಡ್. ಆಯ್ತಾ? ನಿಮ್ಗೆ ಸೂಫಿಗೆ ಹೋದ್ರೆ ಇವ್ರಿಬ್ರೇ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಎಷ್ಟೋ ಜನ ಥಮ್ಸ್ ಅಪ್ ಮಾಡಿದ್ರ, ಥ್ಯಾಂಕ್ ಯು. ಹಾಗೆ ಇನ್ನ ಈ ಭಕ್ತಿ ಚಳುವಳಿಯಲ್ಲಿ ಯಾರನ್ನ ಕೇಳ್ಬೋದು? ಯಾರ್ಯಾರಿದ್ದಾರೆ ನೋಡಿ ನಿಮ್ಮ ಕಂಟೆಂಟ್ ಅಲ್ಲಿ? ಕಬೀರ್ ಇದಾರೆ? ಹೇಳಿ.
ಮೀರಾಚಾರ್ಯರು. ಯಾರೋ ಒಬ್ರು ಮಾತಾಡಿ, ಇಬ್ರಿಬ್ರು ಮಾತಾಡೋದು ಕನ್ಫ್ಯೂಸ್ ಆಗುತ್ತೆ. ಒಬ್ರು ಮಾತಾಡಿ. ಮೌನೇಶ್ ಹೇಳಿ ಸರ್. ರಮಾನಂದ ಮತ್ತೆ ಕಬೀರರು, ವಲ್ಲಭಾಚಾರ್ಯರು, ಮೀರಾಬಾಯಿ. ಮೀರಾಬಾಯಿ, ಆಮೇಲೆ ವಲ್ಲಭಾಚಾರ್ಯರು. ಗುರುನಾನಕ್ ಇದಾರ? ಗುರುನಾನಕ್, ತುಳಸಿದಾಸರು, ರೈದಾಸರು. ನೋಡಿ, ಇವೆಲ್ಲ ನೀವು ಹೈಸ್ಕೂಲ್ ಇಂದ ಓದಿದ್ದೀರಾ. ಕಬೀರ್ ಬಗ್ಗೆ, ಮೀರಾಬಾಯಿ ಬಗ್ಗೆ, ಹಾಗೆ ಗುರುನಾನಕ್ ಬಗ್ಗೆ. ಈ ಮೂರು ಇಂಪಾರ್ಟೆಂಟ್. ಈ ಮೂರು ಜನ ಇಂಪಾರ್ಟೆಂಟ್ ಅಷ್ಟೇ. ವೆರಿ ಸಿಂಪಲ್, ಮುಗಿದೋಯ್ತು. ಅರ್ಥ ಆಯ್ತಾ ಹೇಗ್ ರೆಡಿ ಆಗಬೇಕು ನೀವು ಅಂತ? ಹೇಳಿ, ಯಾರೋ ಒಬ್ರು ಮಾತಾಡಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾರು ರೈಸ್ ಮಾಡಿ? ಯಾರು ಪ್ರಿಯಾ ರೈಸ್ ಮಾಡಿದ್ರೆ ಹೇಳಿ. ಯಾರು ಏನ್ ಹೇಳಿ, ಮಾತಾಡ್ಬೇಕು. ಕಬೀರು, ಗುರುನಾನಕ್, ಮತ್ತೊಬ್ರು ಯಾರು ಹೇಳಿ ಸರ್? ಮೀರಾಬಾಯಿ, ಕಬೀರು, ಗುರುನಾನಕ್, ಮೀರಾಬಾಯಿ ಮೂರು ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಥ್ಯಾಂಕ್ ಯು ಸರ್. ಓಕೆನಾ? ಇದಾದ್ಮೇಲೆ ನೋಡಿ, ಸೊ ಹೀಗೆ ನೀವು ಸಿಂಪ್ಲಿಫೈಸ್ ಅನ್ನ ಮಾಡ್ಕೋಬೇಕು. ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲೂ ಸಹ ನೀವು ಸಿಂಪ್ಲಿಫೈಸ್ ಮಾಡ್ಕೊಂಡು ಓದಿದಾಗ ಬೇಗ ನಾವು ಆ ಕಂಟೆಂಟ್ ಅನ್ನ ಕಲ್ತ್ಕೊಳ್ಳೋಕೆ ಅದು ಹೆಲ್ಪ್ ಆಗುತ್ತೆ. ಆಯ್ತಾ? ಸೊ ನಿಮ್ಗೆ ಈ ಒಂದು ಪೇಪರ್ ಅಲ್ಲಿ 4 ಬ್ಲಾಕ್ ಇದೆ, 16 ಚಾಪ್ಟರ್ ಇದೆ. ಎಷ್ಟು ಚಾಪ್ಟರ್? 16 ಚಾಪ್ಟರ್. ಎಲ್ಲಾನು ಕೂತ್ಕೊಂಡು ಒಂದ್ರಿಂದ ಓದ್ತೀನಿ ಅಂದ್ರೆ ಅದಾಗಲ್ಲ. ಈ ಏನ್ ಕ್ವಶನ್ಸ್ ಅನ್ನ ನಾನು ಮುಗಲ್ಸಿಂದ ಹೇಳಿದೀನಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಎಕ್ಸಾಮ್ಗೆ ರೆಡಿಯಾಗಿ. ಏನಾಗಿ? ಎಕ್ಸಾಮ್ಗೆ ರೆಡಿಯಾಗಿ. ಆಯ್ತಾ? ಓಕೆ. ಈಗ ನಾನು ಬಾಬರ್ ಬಗ್ಗೆ ಒಂದು ಸ್ವಲ್ಪ ವಿಚಾರವನ್ನ ನಾನು ಹೇಳೋದಾದ್ರೆ, ನೋಡಿ, ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ. ಅವನು ಯಾರು? ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ. ಇವನು ನಮ್ಮ ಭಾರತೀಯ ಅಲ್ಲ. ಯಾರೋ? ಬಾಬರ್ ಭಾರತೀಯ ಅಲ್ಲ. ಅವನು ಎಲ್ಲವನು ಅಂತಂದ್ರೆ ಮಧ್ಯ ಏಷ್ಯಾದ ಟರ್ಕ್ ಪಂಗಡಕ್ಕೆ ಸೇರಿದವನು. ಚಗಟಾಯ್ ಟರ್ಕ್. ಯಾವ್ದೋ? ಚಗಟಾಯ್ ಟರ್ಕ್ ಪಂಗಡಕ್ಕೆ ಸೇರಿದವನು. ಬಾಬರ್ ಅಂತಂದ್ರೆ ಹುಲಿ ಅಂತ ಅರ್ಥ. ಬಾಬರ್ ಅಂತಂದ್ರೆ ಹುಲಿ ಅಂತ ಅರ್ಥ. ಸೊ ಇವನು ಫೆಬ್ರವರಿ 14ನೇ ತಾರೀಕು 1483ನೇ ಇಸ್ವಿಯಲ್ಲಿ, ಅಂದ್ರೆ ಫೆಬ್ರವರಿ 14th ಅಂದ್ರೆ ಎಲ್ರು ನೆನ್ಪಿಟ್ಕೋಬಹುದು, ಲವರ್ಸ್ ಡೇ ಅಂತೀರಾ ಅಲ್ವಾ? ಸೊ ಫೆಬ್ರವರಿ 14th 1483 ಅಲ್ಲಿ ಇವನು ಮಧ್ಯ ಏಷ್ಯಾದ ಫರ್ಗಣ ಎಂಬ ಒಂದು ಹೇಳಿ ಫರ್ಗಣ ಎಂಬ ಒಂದು ಜಹಾಗೀರಲ್ಲಿ ಹುಟ್ಟುತ್ತಾನೆ. ಇವರಪ್ಪ ಆ ಫರ್ಗಣದ ಅಧಿಪತಿ. ಇವರಪ್ಪ ಯಾರು? ಇವರಪ್ಪ ಉಮರ್ ಶೇಖ್ ಮಿರ್ಜಾ. ಇವರಪ್ಪ ಹೆಸರೇನು? ಉಮರ್ ಶೇಖ್ ಮಿರ್ಜಾ. ಈ ಫರ್ಗಣದ ಒಂದು ಪಾಡೆಪಟ್ಟು ಅಂತ ನಾವು ತಿಳ್ಕೋಬಹುದು. ಈ ಫರ್ಗಣದ ಅಧಿಪತಿ ಆಗಿದ್ನು ಅವನು. ಇವರ ತಾಯಿ ಕುತ್ಲುಗ್ ನಿಗಾರ್ ಖಾನಂ. ನೋಡಿ ಹೆಸರುಗಳು ಹೇಗಿದೆ. ಇವ್ರ ತಾಯಿ ಹೆಸರೇನು? ಕುತ್ಲುಗ್ ನಿಗಾರ್ ಖಾನಂ. ನೋಡಿ, ಕುತ್ಲುಗ್ ನಿಗರ್ ಖಾನಂ ಅಂತ ಹೇಳ್ತಾರೆ. ಇವನು ತಂದೆ ಕಡೆಯಿಂದ ತೈಮೂರ್ ವಂಶಸ್ಥ, ತಾಯಿ ಕಡೆಯಿಂದ ಚಂಗೇಶ್ ಖಾನನ ವಂಶಸ್ಥ. ಯಾರು ತೈಮೂರ್? ಮಂಗೋಲರ ನಾಯಕ. ಮಂಗೋಲರ ನಾಯಕ ಚಂಗೇಶ್ ಖಾನ್.
ತೈಮೂರ್. ಅವನು ಪರ್ಷಿಯಾದ ಕಡೆಯಿಂದ ನಮ್ಮ ಭಾರತಕ್ಕೆ ಬಂದು 1398ರಲ್ಲಿ ಇಡೀ ದೆಹಲಿಯನ್ನ ಸುಟ್ಟು ಭಸ್ಮ ಮಾಡಿದ. 1 ಲಕ್ಷಕ್ಕೂ ಅಧಿಕ ಜನರ ಕಗ್ಗೊಲೆ ಮಾಡ್ದ. ಅತ್ಯಾಚಾರ ಇದಕ್ಕೆ ಕೊನೆನೇ ಇಲ್ಲ. ಅಂತಹ ಬೀಭತ್ಸ ವ್ಯಕ್ತಿ ಯಾರಪ್ಪ ಅಂತಂದ್ರೆ ತೈಮೂರ್. ಇನ್ನು ಚಂಗೇಜ್ ಖಾನ್, ಈ ಚಂಗೇಜ್ ಖಾನ್ ಭಾರಿ ಬುದ್ಧಿವಂತ, ಬೇಕಾದಷ್ಟು ಪ್ರದೇಶಗಳನ್ನ ಗೆದ್ಕೊಂಡಿದ್ದ. ಹೀಗೆ ತಂದೆ ಕಡೆಯಿಂದ ತೈಮೂರ್ ವಂಶಸ್ಥ, ತಾಯಿ ಕಡೆಯಿಂದ ಚಂಗೇಜ್ ಖಾನನ ವಂಶಸ್ಥನಾಗಿದ್ದ. ನೋಡಿ, ಆವತ್ತು ಬಹುಪತ್ನಿತ್ವ ಕಾಮನ್. ಅದರಲ್ಲೂ ಸಹ ಈ ಮುಸ್ಲಿಂ ಸುಲ್ತಾನ್ರಲ್ಲಿ ಬಹುಪತ್ನಿತ್ವ ಕಾಮನ್ ಆಗಿತ್ತು. ಅನೇಕ ಜನ ಪತ್ನಿ ಉಪಪತ್ನಿಯರು ಅವ್ರಿಗೆ ಇರ್ತಾ ಇದ್ರು. ಈ ಬಾಬರ್ನ ತಂದೆ ಯಾರವನು ಉಮರ್ ಶೇಖ್ ಮಿರ್ಜಾನ ಮೊದಲ ಹೆಂಡತಿಯ ಮಗನೇ ಬಾಬರ್, ಆಯ್ತಾ. ಆದ್ರೆ ಇವನು 12ನೇ ವಯಸ್ಸಿರ್ಬೇಕಾದ್ರೆ ಬಾಬರ್ನ ತಂದೆ ಸತ್ತೋಗ್ತಾರೆ. ಹೀಗಾಗಿ ಬಾಬರ್ಗೆ ಪಟ್ಟ ಕಟ್ಟಲಾಗುತ್ತೆ. ಸೊ ಯಾರು ಕಿಂಗ್ ಆಗ್ತಾರೆ, ಯಾವುದು ಫರ್ಗಣದ ಅಧಿಪತಿ ಆಗ್ತಾರೆ, ಎಷ್ಟನೇ ವಯಸ್ಸಿಗೆ? 12ನೇ ವಯಸ್ಸಿಗೆ. 12 ಇಯರ್ಸ್. ನಮ್ಗೂ ನಿಮ್ಗೂ 12 ಇಯರ್ಸ್ ಇದ್ದಾಗ ಏನ್ ಗೊತ್ತ್ರಿ? ಏನು ಗೋಲಿ ಆಟ, ಬುಗುರಿ ಆಟ, ಕ್ರಿಕೆಟ್ ಆಟ ಆಡ್ಕೊಂಡು ಕೂತಿದ್ವಿ. ಸಾಮ್ರಾಜ್ಯ ಕೊಡ್ತು ಅಂತಂದ್ರೆ ಆಗತ್ತಾ? ಆದ್ರೂ ಆ ಕಾಲದಲ್ಲಿ ನಡೀತಾ ಇತ್ತು. ಸೊ ಇವನಿಗೆ ತನ್ನ ತಾತನ ಯಾರು ತೈಮೂರ್ನ ಒಂದು ಕ್ಯಾಪಿಟಲ್ ಅನ್ನ ಗೆದ್ಕೋಬೇಕು ಅಂತ ಆಸೆ. ಯಾವ್ದದು? ಸಮರ್ಖಂಡ್. ತೈಮೂರ್ನ ಒಂದು ಕ್ಯಾಪಿಟಲ್ ಯಾವ್ದು? ಸಮರ್ಖಂಡ್. ಸಂಪದ್ಭರಿತ ಪ್ರದೇಶ. ಈ ಸಮರ್ಖಂಡ್ ಅನ್ನ ಗೆದ್ಕೊಳ್ಬೇಕು ಅಂತ ಹೇಳಿ 3 ಬಾರಿ ಪ್ರಯತ್ನ ಪಟ್ಟು ಸೋಲ್ತಾನೆ. ಎಷ್ಟು ಬಾರಿ ಪ್ರಯತ್ನ ಪಟ್ಟು ಸೋಲ್ತಾನೆ? 3 ಬಾರಿ. He attempted successfully, but ಪರಿಸ್ಥಿತಿ ಅವನಿಗೆ ವಿಮುಖವಾಗಿತ್ತು. ಇದರಿಂದ ಅವನು 3 ಬಾರಿ ಸಹ ಸೋಲ್ತಾನೆ. ಇದೆಲ್ಲ ನಿಮ್ಗೆ ಎಕ್ಸಾಮ್ಗೆ ಬೇಕಾಗಿಲ್ಲ, ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಅವ್ನು ಸಮರ್ಖಂಡನ ಪ್ರಯತ್ನ ಪಟ್ಟಿದ್ದು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೆ ಇಂಪಾರ್ಟೆಂಟ್ ಅವನ ಭಾರತದ ಮೇಲಿನ ದಿಗ್ವಿಜಯಗಳು, ಆಯ್ತಾ. ನಿಮ್ಗೆ ಡಿಗ್ರಿ ಕ್ಲಾಸ್ ಅಲ್ಲಿ ನಿಮ್ಮ ಮೇಷ್ಟ್ರುಗಳು ಇದನ್ನೆಲ್ಲ ಹೇಳ್ತಿರ್ತಾರೆ, ಅಂದ್ರೆ ನಮಗೆ ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವನು ಸಮರ್ಖಂಡನ್ನ ಗೆದ್ಕೊಳ್ಳೋಕೆ ಮಾಡಿದಂತ ಪ್ರಯತ್ನ ಎಲ್ಲ ವಿಫಲ ಆದಾಗ ಅವನು ಭಾರತದ ಕಡೆ ಯಾಕೆ ಮುಖ ಮಾಡ್ತಾನೆ ಅಂತಂದ್ರೆ ಅವನು ದೇಶಭ್ರಷ್ಟನಾಗ್ತಾನೆ. ಯಾರು? ಬಾಬರ್. ಸಮರ್ಖಂಡನ್ನ ಗೆದ್ಕೊಳ್ಳೋಕ್ ಹೋಗಿ ಸಮರ್ಖಂಡು ಸಿಗಲ್ಲ, ಈ ಕಡೆ ಯಾವ್ದಪ್ಪ ಫರ್ಗಣನೂ ಸಿಗಲ್ಲ, ಎಲ್ಲ ವಿರೋಧಿಗಳು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಮಧ್ಯ ಏಷ್ಯಾದ ಟ್ರಾನ್ಸ್ ಆಕ್ಸಿಯಾನ ಎಂಬ ಹಳ್ಳಿಯಲ್ಲಿ ಇದ್ದಾಗ 111 ವರ್ಷದ ಮುದುಕಿ, ಒಬ್ಬ ಎಲ್ಡರ್ ಲೇಡಿ, ಅವನಿಗೆ ಕತೆ ಹೇಳ್ತಾಳೆ. ಏನಪ್ಪಾ ಅಂತ ಅಂದ್ರೆ, ಬಾಬರ್ ನೀನು ದಡ್ಡ, ನೀನು ಸಮರ್ಖಂಡನ್ನ ಗೆದ್ಕೋಬೇಕು ಅಂತ ಕಷ್ಟಪಡ್ತಾ ಇದೀಯ. ಆದ್ರೆ ಸಮರ್ಖಂಡ್ಗಿಂತ ಸಂಪದ್ಭರಿತವಾದ ಪ್ರದೇಶ ಭಾರತ. ನೀನು ಭಾರತವನ್ನ ಗೆಲ್ಲು ಅಂತ ಮುದುಕಿ ಹೇಳ್ತಾಳೆ. ಯಾರ್ಗೆ? ಬಾಬರ್ಗೆ. ನೋಡಪ್ಪ, ಅದಕ್ಕೆ ಆ ಮುದುಕಿ ಮಾತು ಕೇಳದಂತ ಬಾಬರ್ಗೆ ಭಾರತದ ಸಂಪತ್ತಿನ ಮೇಲೆ ಕಣ್ಬಿತ್ತು. ಭಾರತವನ್ನ ಗೆದ್ಕೊಳ್ಳೋದಕ್ಕೆ ಅವನು ಪ್ರಯತ್ನವನ್ನ ಪಟ್ಟ. ಅನಂತರ ಕಾಲದ ಒಂದು ಸನ್ನಿವೇಶಗಳಿಂದ ಅವನಿಗೆ ಕಾಬೂಲ್ ಮತ್ತು ಕಾಂದಾಹಾರ್ನ ಒಡೆತನ ಸಿಕ್ತು. ಅವನ ರಾಜಧಾನಿ ಕಾಬೂಲ್. ಪ್ರಾರಂಭದಲ್ಲಿ ಅವನು ಅಫ್ಘಾನಿಸ್ತಾನದ ಅರಸನಾದಾಗ ಅವನ ರಾಜಧಾನಿ ಯಾವುದು? ಕಾಬೂಲ್. ಹೀಗೆ ಕಾಬೂಲ್ನಲ್ಲಿ ಅವನು ಇದ್ದಾಗ ಭಾರತದಲ್ಲಿ ಎಂತ ರಾಜಕೀಯ ಪರಿಸ್ಥಿತಿ ಇತ್ತು ಅಂತ ಅಂದ್ರೆ, ಭಾರತದಲ್ಲಿ ರಾಜಕೀಯ ಅರಾಜಕತೆ ಮನೆ ಮಾಡಿತ್ತು. ಇಡೀ ಒಂದು ಉತ್ತರ ಭಾರತವನ್ನ ದೆಹಲಿ ಸುಲ್ತಾನ ಸಾಮ್ರಾಜ್ಯ ಆಳ್ತಾ ಇತ್ತು. ಯಾವುದು? ದೆಹಲಿ ಸುಲ್ತಾನ್ ಡೈನಾಸ್ಟಿ ಆಳ್ತಾ ಇತ್ತು. ಅದರಲ್ಲೂ ಸಹ ಲೋಧಿ ಮನೆತನ, ಲೋಧಿ ಡೈನಾಸ್ಟಿ ಆಳ್ತಾ ಇದ್ರು. ಅದರಲ್ಲೂ ಯಾರು
ಕಿಂಗ್ ಆಗಿದ್ದ ಅಂತಂದ್ರೆ ಇಬ್ರಾಹಿಂ ಲೋದಿ. ಯಾರು? ಇಬ್ರಾಹಿಂ ಲೋದಿ. He is the king of Lodi dynasty at Delhi. ಆಯ್ತಾ? ಸೊ ಇವನು ಆಳ್ವಿಕೆ ಮಾಡ್ತಾ ಇದ್ದ. ಇವನು ಜನರು ಇವನು ಸತ್ರೆ ಸಾಕು ಅಂತ ಇದ್ರು, ಅಷ್ಟೊಂದು ದುರಾಡಳಿತವನ್ನ ಕೊಟ್ಟಿದ್ದ ಇವನು. ಯಾರು? ಇಬ್ರಾಹಿಂ ಲೋದಿ. ಇವನ ಸಂಬಂಧಿಕರಿಗೆ ಇವನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಇಬ್ರಾಹಿಂ ಲೋದಿಯ ಚಿಕ್ಕಪ್ಪ, ಇಬ್ರಾಹಿಂ ಲೋದಿಯ ದಾಯಾದಿ, ಎಲ್ರೂ ಕೂಡ ದೌಲತ್ ಖಾನ್ ಲೋದಿ, ಇವರೆಲ್ಲರೂ ಕೂಡ ಕಾಬೂಲ್ನ ಅರಸನಾಗಿದ್ದಂತಹ ಬಾಬರ್ನನ್ನ ನೀನು ಬಂದು ಭಾರತದ ಮೇಲೆ ದಾಳಿ ಮಾಡು, ದೆಹಲಿ ಮೇಲೆ ಬಂದು ದಾಳಿ ಮಾಡು, ದೆಹಲಿ ಮೇಲೆ ಬಂದು ದಾಳಿ ಮಾಡಿ ನೀನು ವಾಪಸ್ ಹೋಗ್ಬಿಡು, ನಿನಗೆ ನಾವು ಹಣವನ್ನ ಕೊಡ್ತೀವಿ, ನಾವು ಇದನ್ನ ಗೆದ್ಕೋತೀವಿ ಅನ್ನುವಂತ ಹುನ್ನಾರ ಇಬ್ರಾಹಿಂ ಲೋದಿಯ ಸಹೋದರ ದಾಯಾದಿಗಳದು ಚಿಕ್ಕಪ್ಪಂದು ಆಗಿತ್ತು. ಇತ್ತ ರಾಜಸ್ಥಾನದಲ್ಲಿ ರಜಪೂತರು ಇದ್ರು. ಅದರಲ್ಲೂ ಸಹ ರಣತಂಬೂರ್ ಕೇಳಿದಿರಾ? ರಣತಂಬೂರ್ ಪ್ರಮುಖ ಒಂದು ರಜಪೂತರ ಒಂದು ಕೇಂದ್ರ ಆಗಿತ್ತು. ರಾಣಾ ಸಂಗ ಅನ್ನೋನು ಅದನ್ನ ಆಳ್ತಾ ಇದ್ದ. ಸೊ ಅವನು ಕೂಡ ಬಾಬರ್ನ ಆಹ್ವಾನ ಮಾಡಿದ್ದ. ಎಲ್ಲರಿಗೂ ಏನ್ ಬೇಕು, ನಾವಿಬ್ರು ಒಂದಾಗುತ್ತೋ ಅವನನ್ನ ಶತ್ರುನ ಸಾಯಿಸ್ಬೇಕು. ಈ ಒಂದು ಮನೋಭಾವನೆನೆ ನಮ್ ದೇಶ ಹೀಗಾಕೆ ಕಾರಣ ಇರ್ಲಿ, ಆಯ್ತಾ? ಸೊ ಎಲ್ರು ಆಹ್ವಾನ ಮಾಡ್ತಾರೆ ಬಾಬರ್ನ. ಯಾರು? ದೌಲತ್ ಖಾನ್ ಲೋದಿ ಆಹ್ವಾನ ಮಾಡ್ತಾನೆ, ಮತ್ತೆ ರಾಣಾ ಸಂಘ ಆಹ್ವಾನ ಮಾಡ್ತಾನೆ, ಎಲ್ರು ಆಹ್ವಾನ ಮಾಡ್ತಾರೆ. ಆಗ ಬಾಬರ್ ಭಾರತದ ಮೇಲೆ ಸಣ್ಣ ಪುಟ್ಟ ಯುದ್ಧಗಳನ್ನ ಮಾಡಿ ಗೆದ್ಕೋತಾನೆ. ಆಗ ಗೊತ್ತಾಗುತ್ತೆ ಇಬ್ರಾಹಿಂ ಲೋದಿಗೆ, ಭಾರತದ ದೆಹಲಿಯನ್ನ ರಾಜಧಾನಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ದಂತ ಇಬ್ರಾಹಿಂ ಲೋದಿಗೆ ಗೊತ್ತಾಗುತ್ತೆ ಬಾಬರ್ ನನ್ನ ಮೇಲೆ ಯುದ್ಧಕ್ಕೆ ಬಂದೇ ಬರ್ತಾನೆ ಅನ್ನೋ ವಿಚಾರ ಇಬ್ರಾಹಿಂ ಲೋದಿಗೆ ಗೊತ್ತಾಗುತ್ತೆ. ಸೊ ಇಬ್ರಾಹಿಂ ಲೋದಿ ಸಹ ಯುದ್ಧಕ್ಕೆ ಸಜ್ಜಾಗ್ತಾನೆ. ಆದ್ರಿಂದ ನಡೆಯುವಂತಹ ಇತಿಹಾಸ ಪ್ರಸಿದ್ಧ ಕದನವೇ ಮೊದಲನೇ ಪಾಣಿಪತ್ ಯುದ್ಧ. ಯಾವುದು? ಮೊದಲನೇ ಪಾಣಿಪತ್ ಯುದ್ಧ 1526 ಏಪ್ರಿಲ್ 21. ಡೇಟ್ ಎಷ್ಟು? ಏಪ್ರಿಲ್ 21. ಏಪ್ರಿಲ್ 1526 ಏಪ್ರಿಲ್ 21ರಂದು ದೆಹಲಿಯ ಸಮೀಪದ ಈ ಪಾಣಿಪತ್ ಮೈದಾನ ಎಲ್ಲಿದೆ ಅಂತಂದ್ರೆ ಇಟ್ಸ್ ನಿಯರ್ ಡೆಲ್ಲಿ. ದೆಹಲಿಯ ಸಮೀಪದ ಪಾಣಿಪತ್ ಎಂಬಲ್ಲಿ ನಡೀತು. 1526 April 21st, first battle of Panipat war started between ಬೇಕಂತ ಹೇಳಿ ಅದು ಶಿಫಾರಸನ್ನ ಮಾಡುತ್ತೆ. ಯಾವ್ದು ಮಧ್ಯ ಬರ್ತದೆ ಇಲ್ಲಿ ಯಾರ್ಯಾರ ನಡುವೆ? ಬಾಬರ್ ಇಬ್ರಾಹಿಂ ಲೋದಿ ನಡುವೆ ನಡೀತದೆ ನೋಡಿ. ಇಲ್ಲಿ ಪಾಣಿಪತ್ ಕದನ. ಬಾಬರ್ನ ಬಳಿ 12,000 ಸೈನ್ಯ ಇತ್ತು, ಸುಸಜ್ಜಿತ ಸೈನ್ಯ ಇತ್ತು. 12,000 ಅಷ್ಟು ಒಂದು ಸುಸಜ್ಜಿತವಾದಂತ ಸೈನ್ಯ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ನೋಡಿ, ಹುಮಾಯೂನ್, ಬಾಬರ್ ಇವರಿಬ್ರು ಸೈನ್ಯದ ನಾಯಕತ್ವವನ್ನ ವಹಿಸ್ಕೊಂಡಿದ್ರು. ಹುಮಾಯೂನ್ ಅಂದ್ರೆ ಬಾಬರ್ನ ಮಗ ಹುಮಾಯೂನ್ ಸಹ ಸೈನ್ಯದ ನಾಯಕತ್ವವನ್ನ ವಹಿಸ್ಕೊಂಡಿದ್ದ. ಇವರ ಬಳಿ ಫಿರಂಗಿಗಳಿತ್ತು. ಇವರ ಬಳಿ ಏನಿತ್ತು? ಶಸ್ತ್ರ ಸಜ್ಜಿತವಾದಂತಹ ಆಧುನಿಕ ಯುದ್ಧ ಶೈಲಿಯನ್ನ ಬಳಸ್ಕೊಂಡಂತ ಫಿರಂಗಿಗಳು ಇತ್ತು. ಇನ್ನ
ಇವನ್ ಬಳಿ ಯಾರು ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕೊನೆಯ ದೊರೆ ಲೋಧಿ ಸಂತತಿಯ ಇಬ್ರಾಹಿಂ ಲೋಧಿ ಬಳಿ ಒಂದು 40,000ಕ್ಕೂ ಅಧಿಕ ಸೈನ್ಯ ಇತ್ತು. ಕೆಲವರು ಬುಕ್ಸ್ ಅಲ್ಲಿ ಲಕ್ಷದಷ್ಟು ಸೈನ್ಯ ಇತ್ತು ಅಂತಾರೆ. ನೋ, ಅದು ರಾಂಗ್. ಅದು ಒಂದು 40,000ಕ್ಕೂ ಅಧಿಕ ಸೈನ್ಯ ಇತ್ತು. ಈ ಯುದ್ಧ ಭೀಕರವಾಗಿ ಆರಂಭ ಆಯಿತು. ಇಲ್ಲಿ ದೆಹಲಿ ಸುಲ್ತಾನ ಸಾಮ್ರಾಜ್ಯ ಒಂದು ಹೆಚ್ಚಾಗಿ ಅವರು ಏನಪ್ಪಾ ಅಂತಂದ್ರೆ ಭೂ ಸೈನ್ಯ ಮತ್ತು ಅಶ್ವಪಡೆಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ರು. ಫಿರಂಗಿಗಳು ಇವರ ಬಳಿ ಕಮ್ಮಿ ಇತ್ತು. ಈ ಫಿರಂಗಿಗಳ ಹೊಡೆತವನ್ನ ತಾಳಲಾರದೆ ಪ್ರಥಮ ಪಾಣಿಪತ್ ಕದನದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಜಯ ಬಾಬರನದಾಗುತ್ತೆ. ಇಲ್ಲಿ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋತು ಯುದ್ಧ ರಂಗದಲ್ಲಿ ಮಡಿದು ಬೀಳ್ತಾನೆ. ಹೀಗಾಗಿ ಎಲ್ಲಿಂದಲೋ ಬಂದಂತಹ ಬಾಬರ್ ಮೊದಲನೇ ಪಾಣಿಪತ್ ಕದನವನ್ನ ಗೆದ್ದು ಉತ್ತರ ಭಾರತದ ದಿಗ್ವಿಜಯವನ್ನ ಸಾಧಿಸಿ ಅವನು ದೆಹಲಿಯನ್ನ ರಾಜಧಾನಿ ಮಾಡಿಕೊಂಡು ತನ್ನದೇ ಆದ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ದ. ಎಲ್ರೂ ತಿಳ್ಕೊಂಡಿದ್ರು ಇವನು ಬರ್ತಾನೆ, ದೆಹಲಿಯನ್ನ ಗೆಲ್ತಾನೆ, ಕೊಳ್ಳೆ ಹೊಡೆದು ವಾಪಸ್ ಹೋಗ್ತಾನೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಅವನಿಗೆ ಮಾಡ್ಲಿಲ್ಲ. ಕಾಬೂಲ್ ಬದಲಾಗಿ ದೆಹಲಿಯನ್ನೇ ರಾಜಧಾನಿ ಮಾಡ್ಕೊಂಡು ಅಲ್ಲೇ ನೆಲೆ ಊರ್ದ. ಯಾರು ನೆಲೆ ಊರಿದ್ದು? ಬಾಬರ್. ಅಲ್ಲೇ ನೆಲೆ ಊರ್ದ. ಆಗ ಆಪತ್ತಿನ ಯಾರು ಮಾತಾಡಿ. ಆಗ ಆಪತ್ತಿನ ಅರಿವಾಯ್ತು. ಯಾರಿಗೆ ಅಂತಂದ್ರೆ ರಜಪೂತಾನ ಅರಸ ಯಾರು? ರಾಣಾ ಸಂಗನಿಗೆ ಆಪತ್ತಿನ ಅರಿವಾಯ್ತು. ಹೀಗಾಗಿ ಮತ್ತೊಂದು ಕದನ ಬಾಬರ್ನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ಕದನ ಸಂಭವಿಸುತ್ತೆ. ಅದುವೇ ಕಣ್ವಾ ಕದನ. ದಿ ಕಣ್ವಾ ವಾರ್ 1527. ಕಣ್ವಾ ಕದನ. ಮೇವಾರದ ಅರಸ, ದಿ ಕಿಂಗ್ ಆಫ್ ಮೇವಾರ್ ಈಸ್ ಎ ರಜಪೂತ್ ಕಿಂಗ್. ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹ ಹಲವು ಹೆಸರಿಂದ ಕರೀತಾರೆ. ಸೊ ಬಾಬರ್ನ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಕಾಂಕ್ವೆಸ್ಟ್ ಯಾವುದು? ಕಣ್ವಾ ಕದನ, ಕಣ್ವಾ ವಾರ್. ಪೂತರು ವೀರಾವೇಶದಿಂದ ಹೋರಾಟ ಮಾಡಿದ್ರು ಕೂಡ ಜಯ ಬಾಬರ್ನದಾಗುತ್ತೆ. ಜಯ ಯಾರ್ದಾಗುತ್ತೆ? ಬಾಬರ್ನದಾಗುತ್ತೆ. ಸೋತಂತಹ ರಾಣಾ ಸಂಗ್ರಾಮ ಸಿಂಹ ಯುದ್ಧ ರಂಗದಿಂದ ಓಡ್ ಹೋಗ್ತಾನೆ. ಅನಂತರ ಈ ಕಣ್ವಾ ಯುದ್ಧದಲ್ಲಿ ರಾಣಾ ಸಂಗ್ರಾಮ ಸಿಂಹನಿಗೆ ಸಹಾಯ ಮಾಡಿದಂತಹ ಚಾಂದೇರಿಯ ರಜಪೂತ ಅರಸ ಮೇದಿನಿ ರಾಯ್ನ ಮೇಲೆ ದಾಳಿ ಮಾಡ್ತಾನೆ. ಹೀಗಾಗಿ ಬಾಬರ್ನ ಮತ್ತೊಂದು ಕದನ ಚಾಂದೇರಿ ಕದನ, ದಿ ವಾರ್ ಆಫ್ ಚಾಂದೇರಿ 1528 ಜೂನ್ 21ರಂದು ನಡೀತದೆ. 1528 ಜೂನ್ 21 ಬಾಬರ್ ಅಟ್ಯಾಕ್ ಚಾಂದೇರಿ ಫೋರ್ಟ್. ಚಾಂದೇರಿ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಆ ಚಾಂದೇರಿ ಅರಸ ಮೇದಿನಿ ರಾಯ್ ಸೋಲ್ತಾನೆ. ಸೋತು ಯುದ್ಧ ರಂಗದಿಂದ ಓಡಿ ಹೋಗ್ತಾನೆ. ಸುಮಾರು 5,000ದಷ್ಟು ರಜಪೂತ ಸೈನ್ಯ ಇಲ್ಲಿ ಸೋಲಲ್ಪಡ್ತದೆ. ರಜಪೂತ ಸ್ತ್ರೀಯರು ಜೊಹಾರ್ ಅನ್ನ ಅನುಸರಿಸ್ತಾರೆ. ಯಾವ್ದನ್ನ? ಜೊಹಾರ್ ಅಂತಂದ್ರೆ ರಜಪೂತ ಸ್ತ್ರೀಯರು ಪರಪುರುಷ ನಮ್ಮ ದೇಹವನ್ನ ಮುಟ್ಟಬಾರ್ದು, ನಮ್ಮ ಮಾನ ಹಾನಿ ಆಗ್ಬಾರ್ದು ಅಂತ ಹೇಳಿ ನಾವು ಇನ್ನೊಬ್ಬರ ಜೊತೆ ವೇಶ್ಯೆಯಾಗಿ ಬದುಕೋ ಬದಲು ನಮ್ಮ ಮಾನವನ್ನ ಉಳಿಸ್ಕೊಳ್ಳೋಕೋಸ್ಕರ ಚಿತೆಗೆ ಸಾರ್ವಜನಿಕವಾಗಿ ಗುಂಪಾಗಿ 1,000 ಜನ ಅಷ್ಟು 500 ಜನದಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಾಕಿ ತನ್ನ ದೇಹವನ್ನ ಆ ಅಗ್ನಿ ಕುಂಡಕ್ಕೆ ಅರ್ಪಿಸ್ಕೊಂಡು ಪತಿವ್ರತೆಯರು ಹಾಕ್ತಾ ಇದ್ರು. ಅದನ್ನ ಜೊಹಾರ್ ಪದ್ಧತಿ ಅಂತ ಹೇಳ್ತೀವಿ. ಆಯ್ತಾ? ಸೊ ಅನಂತರ ಗೋಗ್ರಾ ಕದನ ಆಗುತ್ತೆ 1526. ಗೋಗ್ರಾ ವಾರ್ 1529 1529ರಲ್ಲಿ ಗೋಗ್ರಾ
ಇದು ಬಂಗಾಳದ ಪ್ರಾಂತ್ಯದಲ್ಲಿ ಬರೋದು. ಇಲ್ಲೂ ಕೂಡ ಯುದ್ಧ ಆಗುತ್ತೆ. ಸೊ ಗೋಗ್ರಾ ಕದನವನ್ನ ಕೂಡ ಗೆಲ್ತಾನೆ. ಯಾರು? ಗೋಗ್ರಾ ವಾರನ್ನ ಕೂಡ ಗೆಲ್ತಾನೆ ಬಾಬರ್. ಇಲ್ಲಿಗೆ ಅವನ ಕದನ ಸಮಾಪ್ತಿ ಆಗುತ್ತೆ. ಬಾಬರ್ನ ಕಾಂಕ್ವೆಸ್ಟ್ ಅಲ್ಲಿ ಅಥವಾ ದಿಗ್ವಿಜಯಗಳಲ್ಲಿ ಮೊದಲನೇ ಪಾಣಿಪತ್ ಕದನ, ಕಣ್ವಾ ಕದನ, ಚಾಂದೇರಿ ಕದನ, ಗೋಗ್ರಾ ಕದನ, ಈ 4 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹೌದು. ಅರ್ಥ ಆಗಿದ್ಯಾ? ಆಯ್ತಾಯ್ತು. Yes, sir. Yes, sir. ಓಕೆ ಓಕೆ. ಆರ್ ಯು ಸ್ಯಾಟಿಸ್ಫೈಡ್? Yes, sir. Yes, sir. Yes, sir. ನೋಡಿ, ನಿಮ್ಮ ರೆಗ್ಯುಲರ್ ಕ್ಲಾಸ್ ರೀತಿ ಆನ್ಲೈನ್ ಅಲ್ಲಿ ನಾವು ಹೇಳಕ್ ಆಗಲ್ಲ. ಅತ್ಯಂತ ಶಾರ್ಟ್ ಮಾಡಿ ನಿಮ್ಗೆ ಒಂದು ಇದಕ್ಕೆ ಒಂದು ಮಾನಸಿಕವಾಗಿ ನಿಮ್ಗೆ ತೃಪ್ತಿ ಕೊಡ್ಬೋದು. ರೆಡಿ ಆಗ್ಬೇಕು ನೀವು ಎಕ್ಸಾಮ್ಗೆ. ಆ ತರ ನಮ್ಮ ಒಂದು ಸರ್